ಏನ್ರಪ್ಪ ಜನಗಳೇ, ಹೇಗಿದ್ದೀರಾ ನೀವೆಲ್ಲ? ಚೆನ್ನಾಗಿದ್ದೀರಾ ತಾನೇ? ಹೌದು ಮಾಮ. ಅಯ್ಯೋ ಮಾರಾಯ, ಕುರಿಗಳಿಗೆ ಮೇವು ನೀರು ಕೊಟ್ಟಿದ್ದೀರಾ ಇಲ್ವೋ? ಹಾ ಮಾಮ. ಒಳ್ಳೆ ಹಸಿರು ಹಸಿರಾದ ಎಲೆಗಳನ್ನ ಹುಲ್ಲನ್ನ ಕಿತ್ಕೊಂಡು ಬನ್ನಿ. ಕುರಿಗಳ ಹೊಟ್ಟೆ ಚೆನ್ನಾಗಿ ತುಂಬಬೇಕು. ಅರ್ಥ ಆಗ್ತಾ ಇದೆಯಾ? ಹೌದು ಮಾಮ. ಹಾ, ಸುಖವಾಗಿರಪ್ಪ, ಸುಖವಾಗಿರು. ಕೂತ್ಕೋ. ದತ್ತು, ಚಂದು, ಏನ್ರಪ್ಪ ಜಾಗದ ಕಡೆ ಯಾರಾದ್ರೂ ಹೋಗಿದ್ರೋ ಇಲ್ವೋ? ಅದೇನಂದ್ರೆ ಆ ಕಡೆ ಪರಿಸ್ಥಿತಿ ಹೇಗಿದೆ? ಚಿಂತೆ ಮಾಡೋಂಥದ್ದೇನಿಲ್ಲ ಅಲ್ವಾ? ಇಲ್ಲ ಮಾಮ, ನಾವ್ ನೋಡ್ಕೊಂಡ್ ಬಂದಿದ್ದೀವಿ. ಮಾಮ, ತಲೆ ಕೆಡ್ಸ್ಕೊಳ್ಳೋಂತ ಯಾವುದೇ ಕಾರಣ ಇಲ್ಲ ನೋಡಿ. ಏನಂದ್ರೆ ಇಲ್ಲಿನ ವಾಸ್ತವ್ಯನ ನಾವು ಈಗ ಬದಲಾಯಿಸ್ಬೇಕು, ಆಯ್ತಲ್ವಾ? ಗುರುಜಿ ಅತಿಥಿ ಸತ್ಕಾರ ಮುಗೀತು. 17ನೇ ವರ್ಷ ಇದು. ಮಾಮ, ನಾನು ಆಚೆ ಹೋಗಿ ಬರ್ತೀನಿ. ಏನಪ್ಪ ಗುರುಜಿ, ಏನಕ್ಕಪ್ಪ ಇಷ್ಟು ಗಡಿ ಬಿಡಿ? ಅದು ಸ್ವಲ್ಪ ಆಚೆ ಹೋಗ್ತಿದ್ದೆ. ಅದು ಊರಲ್ಲಿ ಚಿಕ್ಕ ಕೆಲಸ ಇದೆ. ಅಯ್ಯೋ ಹೋಗವಂತೆ, ಅಷ್ಟೊಂದು ಆತರ ಏನು? ಏನು ತೊಂದರೆ ಇಲ್ಲ ಅಲ್ವಾ? ಇಲ್ಲ ಮಾಮ, ಅದದು ಸ್ವಲ್ಪ ದಿನಸಿ ಸಾಮಗ್ರಿ ತರಬೇಕಿತ್ತು. ಆಮೇಲೆ ಹೋದ್ರೆ ಕಷ್ಟ ಅಲ್ವಾ? ಹಾಗಂತೀಯ? ಹೋಗು ಹಾಗಾದ್ರೆ. ಸರಿ ಮಾಮ. ಮಾಮ, ಅಯ್ಯೋ ಇವ್ರ ಹಣ ಇಲ್ಲ ಅಂದ್ಮೇಲೆ ದಿನಸಿ ಎಲ್ಲಿಂದ ತರ್ತಾರೆ ಇವರು? ಗೊತ್ತಿದೆ ನನಗದು. ಅದೇನಂದ್ರೆ ಈಗ ಅವನ ಹತ್ರ ಕೊನೆಯದಾಗಿ ಒಂದೇ ಒಂದು ಒಡವೆ ಉಳಿದಿದೆ, ಹೆಂಡತಿಯ ಮಂಗಲ ಸೂತ್ರ. ಅದನ್ನ ಮಾರಾಟ ಮಾಡಕ್ ಹೊರಟಿದ್ದಾನೆ. ಆದ್ರೆ ನಾನದನ್ನು ಮಾರಾಟ ಮಾಡಕ್ ಬಿಟ್ಬಿಡ್ತೀನ? ನನ್ನ ಚಿಕ್ಕಂದಿನಲ್ಲಿ ಇಂಥದ್ದೇ ಒಬ್ಬ ಮನುಷ್ಯ ಇದ್ದ. ಅವನಿಗೆ ಭೂಮಿಯಿಂದ ಬಂಗಾರ ತೆಗೆದುಕೊಟ್ಟಿದ್ದೆ ನಾನು. ಇಲ್ಲಿ ನಾನು ಖುದ್ದಾಗಿ ಕೂತಿರುವಾಗ ಮನೆಯಲ್ಲಿನ ಕೊನೆಯ ಒಡವೆ ಮಾರಾಟ ಮಾಡಕ್ ಹೊರಟಿದ್ದಾನೆ. ಏನ್ ಹೇಳೋಣ, ಇಲ್ಲಿ ಕೊಡೋನು ಕೂತಿದ್ದಾನೆ, ಆದ್ರೆ ದೇವರ ಎದುರು ಏನು ಕೇಳ್ತಾನೆ ಇಲ್ಲ ಇವನು. ಓ ಬಾಳು, ನೀನಿಲ್ಲಿ? ನೀನ್ ನಾಳೆ ಬೆಳಗ್ಗೆ ಬರೋದಿಕ್ಕಲ್ವಾ ಹೇಳಿದ್ ನನ್ಗೆ? ಹೌದು, ಆದ್ರೆ ಈಗಲೇ ಬಂದಿದ್ದಕ್ಕೆ ಏನಾದ್ರು ತೊಂದರೆ ಆಯ್ತಾ? ಅಯ್ಯೋ ಹಾಗೇನಿಲ್ಲ. ಈಗ ನೀನ್ ಕರೆದಿದ್ಯಾ ಅಂತ ನಾನು ಇಲ್ಲ ಅಷ್ಟೊತ್ತಿಂದ ಕಾಯ್ತಾ ಕೂತಿದ್ದೀನಲ್ಲ. ಬಂದಿದ್ದು ಒಳ್ಳೇದಾಯ್ತು ಅಲ್ವಾ? ನಾನು ಅನ್ಕೊಂಡಿದ್ದೆ ನೀನಂತೂ ಇಲ್ಲಿಗೆ ಬರಲ್ವೇನೋ ಅಂತ. ಮೊದಲೇ ನಿನ್ ಮನ್ಸಲ್ಲಿ ಸಾಕಷ್ಟು ಸಂದೇಹಗಳಿದೆ. ಈ ಚಿಕ್ಕ ಹುಡುಗ ಏನ್ ಮಾಡ್ತಾನೆ ಅಂತ, ಇವನೇನೋ ಕರೆದಿರ್ಬೋದು ಅಂತ. ಅಯ್ಯೋ ಮಾರೇಯ, ಹಾಗೆಲ್ಲ ಏನೂ ಇಲ್ಲ. ನನ್ನ ಮನ್ಸು ತುಂಬಾ ವಿಚಲವಾಗಿದೆ ನೋಡು. ನನ್ನ ಜೀವನ ಮುಂದೆ ಹೇಗಾಗುತ್ತೆ ಅಂತ ನಂಗೂ ಅರ್ಥ ಆಗ್ತಿಲ್ಲ. ನಂಗೆ ಹಣದ ಅವಶ್ಯಕತೆ ತುಂಬಾ ಇದೆ ಬಾಳು. ನಾನ್ ಸಾಕಷ್ಟು ಜನರ ಹತ್ರ ಕೇಳಿದೆ ಹಣ, ಆದ್ರೆ ನನ್ನ ಅನಿವಾರ್ಯತೆ ಯಾರೂ ಸಹಾಯಕ್ಕೆ ಬರ್ತಾನೆ ಇಲ್ಲ ನೋಡು. ಹೀಗೆ ಇರೋದು ಜಗತ್ತು ನೋಡು. ಕಷ್ಟ ಅಂತ ಬಂದಾಗ ಯಾರು ಇರಲ್ಲ ನಮ್ ಜೊತೆ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಆ ಪರಮೇಶ್ವರ ಆಗಿರ್ತಾನೆ, ಭಗವಂತ ಆಗಿರ್ತಾನೆ. ಬೇರೆ ಯಾರು ನಮ್ ಜೊತೆ ಇರಲ್ಲ ಮಾರುತಿ. ಹೌದೋ ಬಾಳು? ಎಲ್ಲ ಸಂಬಂಧಿಕರು, ಗೆಳೆಯರು, ಪರಿಚಯದವರು ಎಲ್ರ ಹತ್ರ ಹಣ ಕೇಳಿದೆ ನೋಡು ನಾನು. ಆದ್ರೆ ನನ್ನ ಕಷ್ಟ ಸಮಯದಲ್ಲಿ ಯಾರು ಸಹಾಯ ಮಾಡ್ಲಿಲ್ಲ. ಸರಿ, ಅದು ಹೋಗ್ಲಿ ಬಿಡು. ಆದ್ರೆ ನೀನ್ ಯಾಕೆ ನನ್ನ ಇಲ್ಲಿ ಕರೆದೆ ಅಂತ ಗೊತ್ತಾಗ್ಲಿಲ್ಲ. ಬೆಳಿಗ್ಗೆಯಿಂದ ನನ್ನ ಗಂಟಲ್ಲಿ ನೀರೇ ಇಳಿತಿಲ್ಲ. ಅಯ್ಯೋ, ಈಗೆಲ್ಲ ಮಾಡ್ಬೇಡಪ್ಪ ನೀನು. ನನ್ಗೇಳು, ನಿನ್ಗೆ ಎಷ್ಟು ಹಣ ಬೇಕಿತ್ತು? ಬಿತ್ತನೆ ಬೀಜ ತರಬೇಕು ಮತ್ತು ಹೊಲದ ಕೆಲ್ಸಕ್ಕೆ ಎಷ್ಟು ಹಣ ಬೇಕಾಗುತ್ತೋ ಅಷ್ಟು ಬೇಕಿತ್ತು ನೋಡು. ಜಾಸ್ತಿ ಬೇಡ, ಸ್ವಲ್ಪ ಮಾತ್ರ ಬೇಕಿತ್ತು. ಸರಿ, ಆಗ ನಿಂದೆ. ಬಾ.
ಮಾರುತಿ, ಇಲ್ಲಿ ಅಗ್ಗಿ. ಏನ್ ನೋಡ್ತಾ ಇದೀಯಾ? ಇಲ್ಲಿ ಅಗ್ಗಿ. ಆ, ಇಲ್ಲ. ಹೌದು, ಎಲ್ಲಿ ಲಾಠಿ ಇಟ್ಟಿದ್ದೀನೋ ನಾನು ಅಲ್ಲಿ ಅಗಿ. ಅಗಿ. ಸ್ವಲ್ಪ ಅಗಿ. ಅಯ್ಯಯ್ಯೋ ಅಬ್ಬಬ್ಬ, ಬಾಳು, ಇಷ್ಟೊಂದು ಬಂಗಾರ? ಹೌದು, ನಿನ್ಗೆ ಎಷ್ಟು ಬೇಕೋ ಅಷ್ಟು ತಗೋ, ಮತ್ತೆ ಬಾಕಿ ಅಲ್ಲೇ ಇಡು. ನಿಜವಾಗ್ಲೂನಾ? ಹೌದು, ನಿಜ. ಅಯ್ಯೋ, ಇನ್ನೂ ಸ್ವಲ್ಪ ತಗೋ. ಬೇಡ ಬೇಡ ಬಾಳು, ನಂಗಿಷ್ಟೇ ಸಾಕಾಗಿದೆ. ನೋಡು, ಇನ್ನೊಂದ್ಸಾರಿ ಯೋಚನೆ ಮಾಡು. ಬೇಡ ಬೇಡ ಬಾಳು, ನಂಗಿಷ್ಟೇ ಅವಶ್ಯಕತೆ ಇರೋದು. ನಂಗಿಷ್ಟೇ ಕೊಡು ಸಾಕು ನೀನು. ಅಯ್ಯೋ, ಎದೇಳು. ಅಯ್ಯೋ, ನನ್ನ ಕಾಲಿಗೆ ಯಾಕೆ ಬೀಳ್ತಾ ಇದೀಯ ನೀನು? ಈಗ ನಿನ್ ತೊಂದರೆ ಪರಿಹಾರ ಆಗುತ್ತೆ ಅಲ್ವಾ? ಹೌದು ಬಾಳು. ಸರಿ, ಹಾಗಾದ್ರೆ ಹೋಗು ಈಗ. ಮತ್ತೆ ಇದನ್ನ ಯಾರಿಗೂ ಹೇಳ್ಬೇಡ. ಸುಮ್ಮನೆ ಡಂಗೂರ ಸಾರ್ಬೇಡ, ಇಲ್ಲಾಂದ್ರೆ ಕಣ್ಕಂಡವ್ರು ಬರ್ತಾರೆ ನನ್ನ ಹತ್ರ ಹಣ ಕೇಳೋದಕ್ಕೆ. ಹಾ, ಅರ್ಥ ಆಯ್ತು ಅಲ್ವಾ? ಹೌದು, ನಾನು ಬರ್ತೀನಿ. ಗುರುಜಿ, ಏನಪ್ಪ ದಿನಸಿ ತಗೊಂಡು ಬರೋನಿದ್ದೆ ಅಲ್ವಾ ನೀನು? ಹೌದು ಮಾಮ, ಅದ್ರ ವ್ಯವಸ್ಥೆ ಆಗುತ್ತೆ ಆಮೇಲೆ. ಸರಿ, ಮತ್ತೆ ಅಡಿಗೆ ಕೆಲಸ ಎಲ್ಲಿವರೆಗೆ ಬಂತು? ಮಾಮ, ತಯಾರಿ ಆಗ್ತಿದೆ. ಸರಿ, ಹಾಗಾದ್ರೆ ಮುಂದುವರಿಸಿ. ಅಷ್ಟಲ್ಲಿ ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಆ ಹಸುಗಳನ್ನ ಸ್ವಲ್ಪ ನೋಡ್ಕೊಂಡು ಬರ್ತೀನಿ ನಾನು. ಹಾ, ಸರಿ ಮಾಮ. ನಿನ್ ಕೆಲಸ ಮುಂದುವರಿಲಿ. ನಡೀರಪ್ಪ. ಒಳ್ಳೇದಾಯ್ತು ನೀವು ಬಂದಿದ್ದು. ಮಾರಾಟ ಮಾಡಿದ್ರ ಮಂಗಲ್ಯನ? ಹಣ ತಂದ್ರ? ಎಲ್ಲಿ ಹಣ? ಅಂದ್ರೆ ಅದು ಮಾಮ ಅವರು ಹೋಗುವಾಗ ನನ್ನ ಹತ್ರ ಕೇಳಿದ್ರು. ಬಹುಶಃ ಅವ್ರಿಗೆ ಎಲ್ಲ ಗೊತ್ತಾಗಿರ್ಬೋದು, ನಾನು ಎಲ್ಲಿ ಹೋಗ್ತಿದ್ದೀನಿ, ಯಾಕೆ ಹೋಗ್ತಿದ್ದೀನಿ ಅನ್ನೋದು. ರೀ, ಆದ್ರೆ ಸಾವುಕಾರು ಏನ್ ಹೇಳಿದ್ರು? ಅಯ್ಯೋ, ಸಾವುಕಾರರು ಇರ್ಲಿಲ್ಲ ಅಲ್ಲಿ. ಅಲ್ಲಿ ಇದ್ದ ಜನರು ಹೇಳಿದ್ರು ಬೆಳಗ್ಗೆನೆ ಹೋದ್ರು ಅಂತ. ಆದ್ರೆ ದಿನಸಿನ ನಾವು ಇವತ್ತೇ ತರಬೇಕಿತ್ತು. ನಾಳೆ ಯಜಮಾನ್ರ ಹತ್ರ ಹೋಗಿ ಏನ್ ಪ್ರಯೋಜನ? ಅದಕ್ಕೆ ಒಡವೆನ್ ವಾಪಸ್ ತಗೊಂಡ್ ಬಂದೆ. ಮಾಮ ಅವ್ರ ಆಶಯ ಆಗಿತ್ತು ಅನ್ಸುತ್ತೆ, ಒಡವೆ ಹೋಗದೆ ಇರ್ಲಿ ಅಂತ. ಏನ್ರಪ್ಪ ಜನಗಳೇ, ಹೇಗಿದ್ದೀರಾ ನೀವೆಲ್ಲ? ಚೆನ್ನಾಗಿದ್ದೀರಾ ತಾನೇ? ಹೌದು ಮಾಮ. ಅಯ್ಯೋ ಮಾರಾಯ, ಕುರಿಗಳಿಗೆ ಮೇವು ನೀರು ಕೊಟ್ಟಿದ್ದೀರಾ ಇಲ್ವೋ? ಹಾ ಮಾಮ. ಒಳ್ಳೆ ಹಸಿರು ಹಸಿರಾದ ಎಲೆಗಳನ್ನ ಹುಲ್ಲನ್ನ ಕಿತ್ಕೊಂಡು ಬನ್ನಿ. ಕುರಿಗಳ ಹೊಟ್ಟೆ ಚೆನ್ನಾಗಿ ತುಂಬಬೇಕು. ಅರ್ಥ ಆಗ್ತಾ ಇದೆಯಾ? ಹೌದು ಮಾಮ. ಹಾ, ಆ ಕುದುರೆಗೆ ಮೇವು ನೀರು ಕೊಡಿ. ಮಾಮ,
ಗುರುಜಿ ಹತ್ರ ಎಷ್ಟು ದಿನ ಉಳ್ಕೊಳ್ಬೇಕು? ಬೇಕಾದ್ರೆ ನಾವಿಲ್ಲೇ ಈ ಜಾಗದಲ್ಲಿ ಉಳ್ಕೋತಿದ್ದೀವಿ. ಹೊರಡೋ ವಿಚಾರ ಅಂತೂ ಇದೆ ಕಣಪ್ಪ. ಈಗಾದ್ರೆ ಅದಕ್ಕೆ ಮುನ್ನ ಆ ಗುರುಜಿಯ ಕಡೆ ಕೂಡ ನೋಡ್ಬೇಕಲ್ವಾ? ಅವನಿಗೂ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕಲ್ವಾ? ಅದೇನಂದ್ರೆ ಈ ದಿನಗಳಲ್ಲಿ ಭಕ್ತಿಯಿಂದ ಆರಾಧಿಸೋ ಜನರು ಸಿಗೋದು ಅಂದ್ರೆ ತುಂಬಾ ಕಷ್ಟ. ಇನ್ನು ಮುಂದೆ ಅಂತೂ ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ. ಹೀಗೆ ಒಳ್ಳೆಯ ಜನರು ಸುಲಭವಾಗಿ ಸಿಗಲ್ಲ. ಹೀಗೆಯೇ ಅನೇಕ ತಲೆಮಾರುಗಳು ಕಳೆಯುತ್ತೆ. ಅದೇನಂದ್ರೆ ಯಾವುದೇ ಅಪೇಕ್ಷೆಯನ್ನ ಇಟ್ಕೊಳ್ಳದೆ ನಮ್ಮ ದೇವರನ್ನ ಮನಸ್ಸಿನಿಂದ ಪ್ರೀತಿ ಮಾಡೋದು, ಹಾಗೆ ಭಕ್ತಿ ತೋರಿಸೋದು, ಆ ತರ ಜನರು ಇನ್ನು ಮುಂದೆ ಸಿಗೋದು ತುಂಬಾ ಕಷ್ಟ ಆಗುತ್ತೆ ನೋಡಿ. ನಿಮಗೆ ಮಾಮನ ನೋಡೋ ಅವಕಾಶ ಸಿಕ್ಕಿದೆ, ಆದ್ರೆ ಅವನ ಜೊತೆಗೆ ಹೀಗೆ ಭಕ್ತಿ ತೋರಿಸೋ ಭಕ್ತನನ್ನ ನೋಡೋಕೆ ಸಿಕ್ಕಿದ್ದು ನಿಮ್ಮ ಅದೃಷ್ಟ ಅನ್ಕೊಳ್ಳಿ ನೀವು. ಅದು ನಿಜಾನೇ ಮಾಮ. ಮಾಮ, ನಾವು ಅವ್ರ ಮನೇಲಿ ಉಳ್ಕೊಂಡ್ವಿ, ಆದ್ರೆ ಅವ್ರು ಯಾವತ್ತೂ ತಮ್ಮ ಬಡತನ ನಮಗ್ ತೋರ್ಸೇ ಇಲ್ಲ. ಅವ್ರು ಕಷ್ಟದಲ್ಲಿದ್ದಾರೆ, ಆದ್ರೆ ಅವ್ರ ಮುಖದಲ್ಲಿ ಯಾವತ್ತೂ ಕಷ್ಟ ತೋರ್ಸ್ಕೊಂಡಿಲ್ಲ ಅವರು. ಕಷ್ಟ ಕಣಪ್ಪ ಚಂದು. ಇಲ್ಲಿ ಒಂದೇ ಮನೆಯ ಒಳಗಡೆ ಪರಸ್ಪರ ಹೊಂದಾಣಿಕೆ ಆಗ್ತಾ ಇಲ್ಲ. ಆದ್ರೆ ಗುರುಜಿಯ ವಿಚಾರ ಬೇರೆನೆ. ನಾವ್ ಇಷ್ಟೊಂದು ಜನರನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಅಷ್ಟೆಲ್ಲ ಜನರಿಗೆ ಊಟ ಹಾಕೋದಕ್ಕೆ ಹೊರಗಿನಿಂದ ದಾನ ಕೇಳ್ಕೊಂಡು ಬಂದು ಊಟ ಬಡಿಸೋದು ಅಂತಂದ್ರೆ ಅಷ್ಟು ಸುಲಭನ? ಅದು ತುಂಬಾ ಕಷ್ಟ. ಇಷ್ಟು ವರ್ಷಗಳು ಕಳೆದವು, ಇಷ್ಟೊಂದು ಊರುಗಳಿಗೆ ಅಲ್ದಿದ್ದೀನಿ. ಹುಟ್ಟದಾಗಿನಿಂದ ಕುರಿಗಳನ್ನ ತಗೊಂಡು ಅಲ್ದಾಡ್ತಾ ಇದ್ದೀನಿ. ಈ ವರ್ಷಗಳ ನಡುವೆ ಎಷ್ಟೊಂದು ಜನರನ್ನ ನೋಡಿದ್ದೀನಿ. ಎಲ್ಲರೂ ನೆನಪಾಗ್ತಾ ಇದ್ದಾರೆ. ಪ್ರತಿಯೊಬ್ಬರ ಭಕ್ತಿಯ ರೀತಿ ಕೂಡ ನೆನಪಾಗ್ತಾ ಇದೆ.